ಹಲೋ ಗುಡ್ ಮಾರ್ನಿಂಗ್. ಇವತ್ತು ಸ್ಪೆಷಲ್ ಬ್ಲಾಗ್ ಅಂತ ಅಂದರೆ ಇಲ್ಲ ನೋಡಿ, ಈ ಥರ ನನ್ನ ಹತ್ರ ಇರೋ ಯಾವ್ಯಾವ ಬ್ಲೌಸು, ಯಾವ್ಯಾವ ಪ್ಯಾಟರ್ನ್ ಇದೆ, ಯಾವ್ಯಾವುದು ವರ್ಕ್ ಇದೆ, ಹೆಂಗಿದೆ ಅಂತ ಎಲ್ಲನೂ ತೋರಿಸ್ತಾ ಇದ್ದೀನಿ. ನಾನು ಟೋಟಲ್ ನನ್ನ ಹತ್ರ ಎಷ್ಟು ಬ್ಲೌಸ್ ಇದೆ ಅಂತ ನೀವು ಕೌಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ನನ್ನ ಹತ್ರ ಯಾವ್ದಾವ್ದು ಬ್ಲೌಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಇದರಲ್ಲಿ ನಾನು ಕೂಡ ಮಾಡಿರೋವಂಥ ವರ್ಕ್ ಇರೋ ಬ್ಲೌಸ್ ಇದೆ, ನಾನು ಕೂಡ ವರ್ಕ್ ಮಾಡಿದ್ದೀನಿ ಬ್ಲೌಸ್ಗಳಿಗೆ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಸಿಂಪಲ್ ಆಗಿರೋದು ಮತ್ತು ಪ್ಯಾಟರ್ನ್ ಇರೋದು ಯಾವ್ಯಾವ ಥರ ಇದೆ ಎಲ್ಲ ಥರದ್ದು ನನ್ನ ಹತ್ರ ಇದೆ, ಎಲ್ಲನೂ ತೋರಿಸ್ತೀನಿ. ಇಷ್ಟೊಂದು ಬ್ಲೌಸ್ ಇದೆ ನೋಡಿ, ಇದೆಲ್ಲ ತೋರಿಸ್ತೀನಿ ಬನ್ನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲೌಸ್. ನಾನು ಇವತ್ತು ನನ್ನ ಹತ್ರ ಇರುವಂಥ ಬ್ಲೌಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಆರಿ ವರ್ಕು ಹಾಗೆ ಎಂಬ್ರಾಯ್ಡ್ರಿ ಎಲ್ಲ ಥರ ಹ್ಯಾಂಡ್ ವರ್ಕ್ ಇರೋದನ್ನು ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಯಾವ್ದಾವ್ದಿದೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಹತ್ರ ಇಷ್ಟೆಲ್ಲ ಎಂಬ್ರಾಯ್ಡ್ರಿ ಹಾಗೆ ಹ್ಯಾಂಡ್ ವರ್ಕು ಅರಿ ವರ್ಕ್ದು ಎಲ್ಲ ಕಲೆಕ್ಷನ್ ಇದೆ. ಹಾಗೆ ತುಂಬಾ ಕಲೆಕ್ಷನ್ ಇದೆ, ತೋರಿಸ್ತಾನೆ ನಾನು ಇವತ್ತು ಏನೇನು ನನ್ನ ಹತ್ರ ಕಲೆಕ್ಷನ್ ಇದೆ, ಯಾವ್ಯಾವ ಡಿಸೈನ್ಸ್ ಇದೆ, ಯಾವ ಥರ ಬ್ಯಾಕ್ ನೆಕ್ಕು ಹಾಗೆ ಯಾವ ಥರ ಬಂದಿದೆ ಅಂತ ನೋಡಿ. ಇದು ಪಿಕಾಕ್ ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲನೂ ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ ಇವಾಗ. ಮತ್ತು ಇದೆಲ್ಲ ನೋಡಿ, ಬ್ಯಾಕ್ ನೆಕ್ ಡಿಸೈನ್ಸ್ ಇರೋದೆಲ್ಲ ಇಷ್ಟೊಂದು ಬ್ಲೌಸ್ ಇದೆ, ಇದೆಲ್ಲನೂ ನಾನು ತೋರಿಸ್ತೀನಿ. ಫುಲ್ ಇವತ್ತೆಲ್ಲ ತೆಗೆದುಬಿಟ್ಟಿದ್ದೀನಿ. ಆಮೇಲೆ ನನಗೆ ವರ್ಕ್ ಆದರೂ ಪರವಾಗಿಲ್ಲ ಎತ್ತಿಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತೆಲ್ಲನೂ ತೋರಿಸೋಣ ಅಂತ ಹೇಳಿಬಿಟ್ಟು ನೋಡಿ. ಇಷ್ಟೊಂದಿದೆ ಬ್ಲೌಸಸ್ ಎಲ್ಲ ಡಿಸೈನ್ಸ್ನ, ಬನ್ನಿ ನಾನು ತೋರಿಸ್ತೀನಿ ಒಂದೊಂದಾಗಿ ಯಾವ ಥರ ಇದೆ ವರ್ಕು ಹಾಗೆ ಡಿಸೈನು, ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಹಾಗೆ ಸ್ಲೀವ್ಸ್ದು ಎಲ್ಲ ಯಾವ ಥರ ನೆಕ್ ಇದೆ ಅಂತ ನೋಡೋಣ. ಇವತ್ತು ಫಸ್ಟ್ ಒಂದು ಬಂದುಬಿಟ್ಟು ನಾನು ಯಾವ್ದು ತೋರಿಸ್ತೀನಿ ಅಂತ ಅಂದರೆ ನನ್ನ ಮದುವೆ ಸ್ಯಾರಿದು ದಾರೆ ಸ್ಯಾರಿ ತೋರಿಸ್ತೀನಿ. ಅದು ಮೊನ್ನೆ ತೋರಿಸ್ತೇನೆ ಆ್ಯಕ್ಚುಲಿ, ಆದರೂ ಇನ್ನೊಂದು ಸರ್ತಿ ತೋರಿಸ್ತೀನಿ ನಾನು. ನೋಡಿ, ಇದು ಫಸ್ಟ್ ಟೈಮ್ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಹಾಗೆ ವರ್ಕ್ ಮಾಡಿಸಿದ್ದು ಕೂಡ ಫಸ್ಟ್ ಟೈಮು. ಮುಂಚೆನೇ ಯಾವುದು ಬ್ಲೌಸು ಸ್ಟಿಚ್ಚು ಆ ಥರ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಆಫ್ಟರ್ ಮ್ಯಾರೇಜ್ ನನಗೆ ಇಂಟ್ರೆಸ್ಟ್ ಬಂದಿದ್ದು, ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಮದುವೆಯಲ್ಲಿ. ನೋಡಿ ಯಾವ ಥರ ಬಂದಿದೆ ಅಂತ, ಎಲಿಫೆಂಟ್ ಡಿಸೈನು ಇದು ಈ ಥರ ಬಂದಿದೆ ಫುಲ್ ಬಾಡಿಗೆ. ಹಾಗೆ ಸ್ಲೀವ್ಸ್ಗೆ ಕೂಡ ಈ ಥರ ಡಾಟ್ ಡಾಟ್ ಮೋಟಿವ್ಸ್ನ ಹಾಕಿದ್ದಾರೆ. ಹಾಗೆ ಈ ಎಲಿಫೆಂಟ್ ಡಿಸೈನ ಮಾಡಿದ್ದಾರೆ. ಇದು ನನ್ನ ದಾರೆ ಸ್ಯಾರಿದು. ಈ ಥರ ಫ್ರಂಟ್ ಬಂದುಬಿಟ್ಟು ಈ ಥರ ನಾರ್ಮಲ್ ಒಂದು ಸೈಡ್ ಹಾಕಿರ್ತಾರೆ ಈ ಥರ. ಆಮೇಲೆ ಇದು ಕುಚ್ಚು ಬಂದುಬಿಟ್ಟು ಈ ಥರ ಡಿಸೈನ್ ಮಾಡಿದ್ದಾರೆ, ಒಂದು ಎಲಿಫೆಂಟ್ ಬರೋ ಥರ ಈ ಥರ ಸ್ಯಾರಿಗೆ ಮ್ಯಾಚ್ ಮಾಡಿಬಿಟ್ಟು, ಸ್ಯಾರಿ ಮೇಲೆ ಯಾವ ಥರ ಡಿಸೈನ್ ಇರುತ್ತೆ ನೋಡಿಬಿಟ್ಟು ಮಾಡಿರ್ತಾರೆ. ಈ ಥರ ಸ್ಮಾಲ್ ಬುಟ್ಟ ಥರ ಹಾಕಿದ್ದಾರೆ. ಇದೆಲ್ಲ ಸ್ಯಾರಿನ ಕೊಟ್ಬಿಟ್ಟಿರ್ತೀವಿ ನಾವು, ಸ್ಯಾರಿ ಜೊತೆಗೆ ಯಾವ ಥರ ಸ್ಯಾರಿ ಯಾವ ಥರ ಡಿಸೈನ್ ಇದೆ ಕಲರ್ ಕಾಂಬಿನೇಷನ್ ಹೋಗ್ಬಿಟ್ಟು ಈ ಥರ ಮಾಡಿರ್ತಾರೆ. ಎರಡು ಕಡೆ ಈ ಥರ ಮಾಡಿದೆ. ಆಮೇಲೆ ಫ್ರಂಟ್ ಬಂದುಬಿಟ್ಟು ಒಂದು ಸೈಡು ಮಾಡಿರ್ತಾರೆ ಈ ಥರ. ನಾರ್ಮಲ್ ರೌಂಡ್ ನೆಕ್ ಇಡ್ಸಿದ್ದೀನಿ. ಇದು ನೋಡಿ ಈ ಥರ ಚೆನ್ನಾಗಿದೆ. ಆಮೇಲೆ ಇದು ಯಾವ ಥರ ಮಾಡಿದ್ದಾರೆ ನೋಡಿ, ಇದು ಕಡ್ಡದಿರುತ್ತಲ್ಲ ಕುಚ್ಚು, ಈ ಥರ ಡಿಸೈನ್ನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬಂದುಬಿಟ್ಟು ನನ್ನ ಹತ್ರ ತುಂಬ ವರ್ಕ್ ಇರೋದಂದರೆ ಇದು ನೋಡಿ ಯಾವ ಥರ ಸ್ಲೀವ್ ಮಾಡಿದ್ದಾರೆ ಅಂತ. ಆಮೇಲೆ ಡಬಲ್ ಪಿಕಾಕ್ ಈ ಥರ ಪಿಕಾಕ್ ಬರುತ್ತೆ ಸ್ಲೀವ್ಗೆ. ಆಮೇಲೆ ಈ ಥರ ಬಾರ್ಡರ್ ಬರೋ ಥರ ಬ್ಯಾಕಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಬ್ಯಾಕಲ್ಲಿ ಈ ಥರ ರೌಂಡ್ ಚೆನ್ನಾಗಿ ಬರುತ್ತೆ ನೆಕ್ಕಿದ್ದು. ಈ ಥರ ನನಗೆ ಈ ಥರ ತುಂಬ ಇಷ್ಟ. ಈ ಥರ ಹಿಂಗಿರುತ್ತಲ್ಲ, ಒಂದು ನಿಮಿಷ ನಾನು ಅದು ನಾಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಗೊತ್ತಾಗಲ್ಲ, ನಿಂತ್ಕೊಳ್ಳೋದಿಲ್ಲ ಸರಿಗೆ. ನಾಟ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ. ಈ ಥರ ರೌಂಡಾಗಿ ಈ ಥರ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಈ ಥರ ಇಷ್ಟ ಇದು. ಈ ಥರ ನೆಕ್ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಥರ. ಆಮೇಲೆ ಫ್ರಂಟಲ್ಲಿ ಕೂಡ ಒಂದೇ ಸೈಡ್ ಡಿಸೈನ್ ಮಾಡಿರ್ತಾರೆ. ಮತ್ತು ಇದೆಲ್ಲ ನಂದೆಲ್ಲ ಬ್ಲೌಸಸ್ಸು ಆಲ್ಮೋಸ್ಟ್ ಫ್ರೆಂಚ್ ಕಟ್ ಇರೋದೇ ಇದೆ. ಫ್ರೆಂಚ್ ಕಟ್ ಇಟ್ಟಿರ್ತೀನಿ ನಾನು ಎಲ್ಲದಕ್ಕೂ. ಇದಕ್ಕೆ ಕಟ್ಟೋಕ್ಕೆ ಹಿಂದೆ ಈ ಥರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಇದು ನಮ್ಮ ಗೃಹ ಪ್ರವೇಶಕ್ಕೆ ಮಾಡಿಸಿರೋ ಬ್ಲೌಸಸ್ ಯಾವುದಂದರೆ ಎರಡು, ಇದು ಮತ್ತು ಇದು ಎರಡು ಗೃಹ ಪ್ರವೇಶದ್ದು. ನೋಡಿ ಯಾವ ಥರ ಮಾಡಿದ್ದಾರೆ, ಬ್ಯಾಕ್ ನೆಕ್ ಅಂತ ಈ ಥರ ಮಾಡಿದ್ದಾರೆ. ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಇಟ್ಬಿಟ್ಟು ಈ ಥರ ಕೆಳಗಡೆ ಈ ಥರ ಮಾಡಿದ್ದಾರೆ. ಫ್ರಂಟ್ಗೆ ಈ ಥರ ಸೈಡಿಗೆ ಮಾಡಿದ್ದಾರೆ.
ಇದಕ್ಕೆ ಕಟ್ಟೋದೆಲ್ಲ ಏನಿಲ್ಲ, ಯಾಕಂದರೆ ಈ ಥರ ಕ್ಲೋಸ್ ನೆಕ್ ಬರುತ್ತಲ್ಲ ಮೇಲೆಗಡೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಗೃಹ ಪ್ರವೇಶದ್ದು ನೋಡಿ, ದೂರ ಆದರೆ ಕಾಣಿಸಲ್ಲ. ಇದು ಫ್ರಂಟ್ ಈ ಥರ ಇಟ್ಟಿದ್ದಾರೆ. ಆಮೇಲೆ ಸ್ಲೀವ್ಗೆ ಬ್ಯಾಕ್ ನೆಕ್ ಈ ಥರ ಕ್ಲೋಸ್ ನೆಕ್ ಇಡ್ಸಿದ್ದೀನಿ ನಾನು. ಅದು ಕಟ್ಟೋದೆಲ್ಲ ಇವಾಗ ಓಲ್ಡ್ ಟ್ರೆಂಡ್ ಆಯಿತು ಅಂತ ಹೇಳ್ಬಿಟ್ಟು ಇದೇ ಥರ ಬಂದಿದೆ ಅಂತ ಈ ಥರ ಡಿಸೈನ್. ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ನನ್ನ ಹತ್ರ ಇರೋದು ಪಿಂಕ್ ಕಲರ್ ಜಾಸ್ತಿ ಇದ್ದಾವೆ. ಇದು ನೋಡಿ, ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಎಲ್ಲ ಸ್ಯಾರಿನ ನೋಡಿಬಿಟ್ಟು ಕಲರ್ನ ಮ್ಯಾಚ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ನಾನು ಯಾವಾಗಲೂ ಕೊಡೋದು ಇಲ್ಲ ಎಲ್ಲಿ ಅಂತಂದರೆ ಬಸವೇಶ್ವರ ನಗರಲ್ಲಿ ಕೊಡ್ತಿದ್ದೆ ನಾನು. ಮದುವೆ ಆದಾಗಿಂದನೂ ಅಲ್ಲಿ ನಮ್ಮ ಮನೆ ಹತ್ರ ಚೆನ್ನಾಗಿ ಮಾಡ್ತಿದ್ರು, ಅಲ್ಲಿ ಕೊಡ್ತಾಯಿದ್ದೀನಿ. ಸ್ಯಾರಿ ಮೇಲೆ ಈ ಥರ ಡಿಸೈನ್ ಇತ್ತು, ಅದೇ ಥರ ಮಾಡಿದ್ದಾರೆ. ಸ್ಲೀವ್ಗೆ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಕೂಡ ಅದೇ ಥರ ಹಾಕಿದ್ದಾರೆ. ನೋಡಿ ಆ ಥರ ಬ್ಯಾಕ್ ನೆಕ್ ರೌಂಡ್ ನಾರ್ಮಲ್ ಇಡ್ಸಿದ್ದೀನಿ. ಆಮೇಲೆ ಇದಕ್ಕೆ ನೋಡಿ ಈ ಥರ ಫ್ರಂಟ್ ನೆಕ್ಕು ಈ ಥರ ಫ್ರಂಟ್ ನಾರ್ಮಲ್ ಈ ಥರ ಆಫ್ ಹಾಕಿರ್ತಾರೆ. ಆಮೇಲೆ ಇದು ಕಟ್ಟೋದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕೂ ಕಲರ್ ಕಾಂಬಿನೇಷನ್ನ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಅದೇ ಥರ ನೋಡಿ ಪಿಂಕ್ ಹೇಳಿದ್ನೆಲ್ಲ ಸೇಮ್ ಪಿಂಕ್ ತುಂಬ ಇದ್ದಾವೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು, ಇದನ್ನು ಸ್ಯಾರಿ ಮೇಲೆ ಮ್ಯಾಂಗೋ ಡಿಸೈನ್ ಇತ್ತು, ಹಾಗೆ ಅದರಲ್ಲಿ ಏನೇನು ಕಲರ್ ಇತ್ತು ಅಂತ ಕಲರ್ ಮ್ಯಾಚ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಇದು ಫ್ರಂಟ್ ನೆಕ್ ಒಂದು ಸೈಡ್ ಡಿಸೈನ್ ಮಾಡಿರ್ತಾರೆ. ಆಮೇಲೆ ಸ್ಲೀವ್, ಆಮೇಲೆ ಬ್ಯಾಕ್ ನೆಕ್ ನಾರ್ಮಲಾಗಿ ಈ ಥರ ಬ್ಯಾಕ್ ನೆಕ್ ನಡೆಸಿದ್ದೀನಿ. ಆಮೇಲೆ ಇದು ಕಟ್ಟೋದು, ಇದು ಕೂಡ ನೋಡಿ ಕಲರ್ ಕಾಂಬಿನೇಷನ್ ಮಾಡಿಬಿಟ್ಟು ಯಾವ ಥರ ನವಿಲ್ ಗರಿ ಈ ಥರ ಮಾಡಿದ್ದಾರೆ ಚೆನ್ನಾಗಿ. ಸೊ ಇದೊಂದಾಯಿತು. ಆಮೇಲೆ ಇನ್ನೊಂದು ಹೆವಿ ವರ್ಕ್ದಿದೆ. ನಾನು ಮತ್ತು ನನ್ನ ಸಿಸ್ಟರ್ ಇದು ಎರಡು ಸೇಮ್ ಮಾಡಿಸ್ಕೊಂಡಿದ್ವಿ, ಇಬ್ಬರು ಒಂದೇ ಥರ. ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಲೋಟಸ್ದು ಡಿಸೈನ್ ಇತ್ತು ಸ್ಯಾರಿ ಬಾರ್ಡ್ರ್ ಮೇಲೆ, ಅದನ್ನ ನೋಡಿಬಿಟ್ಟು ಅದಕ್ಕೆ ಮ್ಯಾಚ್ ಮಾಡಿದ್ದಾರೆ ಈ ಥರ. ಆಮೇಲೆ ಫ್ರಂಟ್ ನೆಕ್ ಆಫ್ ಈ ಥರ ಮಾಡಿದ್ದಾರೆ. ಆಮೇಲೆ ಬ್ಯಾಕ್ ಏನಿದೆ ಫುಲ್ಲು ರೌಂಡ್ ನೆಕ್ಕಿಗೆ ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಇದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ಕೂಡ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಮಾಡಿದ್ದಾರೆ ಕಟ್ಟಕ್ಕೆ. ಆಮೇಲೆ ಇನ್ನೊಂದು ಇದು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ, ಯಾಕಂದರೆ ಅದೆಲ್ಲ ಸ್ಟೋನ್ ಎಲ್ಲ ಇದ್ದರೆ ಬೇಗ ಡಲ್ ಆಗುತ್ತೆ ಸ್ಟೋನ್ ಎಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪಿಕಾಕ್ ಇತ್ತು ಸ್ಯಾರಿ ಮೇಲೆ, ಅದನ್ನು ನೋಡಿಬಿಟ್ಟು ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಬಂದಿದೆ ಥ್ರೆಡ್ ವರ್ಕ್. ಇಲ್ಲಿ ಬುಟ್ಟಾಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಈ ಥರ ಫ್ರಂಟ್, ಇದು ಸ್ಲೀವ್ಸ್ಗೆ, ಆಮೇಲೆ ಬ್ಯಾಕ್ ನೆಕ್. ಅದು ಹೇಳಿದ್ನಲ್ಲ ನನಗೆ ಈ ಥರ ನೆಕ್ ಟೈ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ ನೀಟಾಗಿ, ಇಲ್ಲಾಂದರೆ ಅದು ಐಡಿಯಾ ಬರಲ್ಲ ಯಾವ ಥರ ನೆಕ್ ಅಂತ ಹೇಳಿಬಿಟ್ಟು. ಈ ಥರ ರೌಂಡ್ ನೆಕ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಥ್ರೆಡ್ ವರ್ಕೇ ಬೆಟರ್. ಇದು ಎಲ್ಲ ಏನು ಐರನ್ಗೆ ವಾಶ್ಗೆ ಏನೂ ಆಗೋಲ್ಲ, ಈ ಥರ ಬೆಟರ್. ನಾನು ಇವಾಗ ಆಲ್ಮೋಸ್ಟ್ ಈ ಥರನೇ ಮಾಡಿಸ್ತಾ ಇರೋದು. ಜರ್ದೋಷಿ ಆಮೇಲೆ ಸ್ಟೋನು ಅದೆಲ್ಲ ಏನು ಮಾಡಿಸ್ತಾ ಇಲ್ಲ. ಈ ಥರ ಇದ್ದರೆ ಏನೂ ಆಗೋಲ್ಲ, ನಾವು ಈಸಿ ವಾಶದು, ಮೇಂಟೆನೆನ್ಸ್ ಕೂಡ ಚೆನ್ನಾಗಿರುತ್ತೆ ಮೇಂಟೈನ್ ಮಾಡೋಕ್ಕೆ. ಆ ಥರ ನಾನು ಇದನ್ನೇ ಮಾಡಿಸ್ತಾ ಇರೋದು ಇವಾಗ. ಇದೊಂದು, ಆಮೇಲೆ ಇದೆಲ್ಲ ಈ ಥರ ಜರಿ, ಆಮೇಲೆ ಈ ಥರ ಜರ್ದೋಸಿ ಹಾಗೆ ಸ್ಟೋನ್ ವರ್ಕ್ ಎಲ್ಲ ಬಿಫೋರ್ ಮಾಡಿಸಿದ್ದು ನಾನು, ಇವಾಗ ಯಾವುದು ಮಾಡಿಸಿಲ್ಲ, ಇದೆಲ್ಲ ಮೊದಲು ಮಾಡಿಸಿರೋದು. ಅದಕ್ಕೆ ಇಷ್ಟೊಂದೆಲ್ಲ ಸ್ಟೋನ್ ವರ್ಕ್ ಎಲ್ಲ ಇದ್ದಾವೆ. ಇದೆಲ್ಲ ಡಲ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಇಟ್ಟು, ಹಾಗಾಗಿ ನಾನು ಇವಾಗ ಸ್ಟಾಪ್ ಮಾಡಿದ್ದೀನಿ. ಅದು ಚೆನ್ನಾಗಿರುತ್ತೆ, ಇಟ್ಟರೆ ಮತ್ತೆ ಹಾಳಾಗುತ್ತೆ. ಇಲ್ಲಿ ನೋಡಿ ಈ ಥರ ಬಂದಿದೆ ಬ್ಯಾಕದು. ನಂದು ರಿಸೆಪ್ಷನ್ ಸ್ಯಾರಿದು. ಆಮೇಲೆ ಈ ಥರ ಬಾರ್ಡ್ರ್ ಇಟ್ಟಿದ್ದಾರೆ ಸ್ಮಾಲಾಗಿ, ಇದಕ್ಕೂ ಒಂದು ಸ್ಮಾಲ್ ಪಿಕಾಕ್ ಮಾಡಿದ್ದಾರೆ. ಇದ್ರ ಮೇಲೆ ಯಾವ ಥರ ಡಿಸೈನು ಏನಿರುತ್ತೆ ಅದನ್ನೇ ಕಾಂಬಿನೇಷನಾಗಿ ಚೆನ್ನಾಗಿ ತೊಗೊಂಡು ಮಾಡ್ಕೊತಾರೆ. ಒಂದು ದೊಡ್ಡ ಬುಟ್ಟಾಸ್ ಎಲ್ಲ ಎಷ್ಟು ಹಾಕಿದ್ದಾರೆ ಅದ್ರೊಳಗಡೆ ಎಲ್ಲ ಈ ಥರ ಇದೆ. ಫ್ರಂಟ್ ಒಂದು ಸೈಡ್ ಹಾಕಿದ್ದಾರೆ. ಆಮೇಲೆ ಇದಕ್ಕೆ ಕಟ್ಟಕ್ಕೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಸ್ಟೋನ್ ಎಲ್ಲ ಹಾಕಿ. ಆಮೇಲೆ ಇದು ಕೂಡ ಥ್ರೆಡ್, ಇದು ಮಾತ್ರ ಸಖತ್ತಾಗಿ ಬಂದಿದೆ. ಇದನ್ನು ಅದೇ ಥರ ಈ ಥರ ರೌಂಡ್ ಕಟ್ತೀವಲ್ಲ ಆ ಥರ ಬಂದಿದೆ. ಆ ಥರ ಅಂದರೆ ತೋರಿಸ್ತೀವಿ ನೋಡಿ, ರೌಂಡ್ ಇದು ಕಟ್ಕೊತೀವಲ್ಲ
ಅದು ನಾಟ್ ಹಾಕಿದ್ರೇ ಕರೆಕ್ಟಾಗಿ ಗೊತ್ತಾಗುತ್ತೆ ಬ್ಯಾಕ್ ನೆಕ್ ಯಾವ ಥರ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಈ ಥರ ರೌಂಡ್ ಬರುತ್ತೆ. ವರ್ಕ್ ಮಾತ್ರ ಸಖತ್ತಾಗಿದೆ. ಯಾವ ಥರ ಅಂದರೆ ಇಲ್ಲಿ ನೋಡಿ, ಈ ಥರ ನನ್ನ ಈ ಕಲರ್ ಸ್ಯಾರಿ ಇರೋದು ಪೀಚ್ ಕಲರಲ್ಲಿ, ಸ್ವಲ್ಪ ಡಲ್ ಆಗಿದೆ, ಡಲ್ ಪೀಚ್ ಒಂಥರ ಲೈಟಾಗಿ, ಒಂಥರ ಪೀಚು ಅಲ್ಲ ಒಂಥರ ಆರೆಂಜು ಅಲ್ಲ, ಆ ಥರ ಕಲರ್ ಇದೆ. ಅದಕ್ಕೆ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಥ್ರೆಡ್ ವರ್ಕ್. ಸ್ಲೀವ್ಗೂ ನೋಡಿ ಈ ಥರ ಸಿಂಪಲ್ಲಾಗಿ ಒಂದು ಲೈನ್ ಅಷ್ಟೇ ಹಾಕ್ಸಿದ್ದೀನಿ. ಆಮೇಲೆ ಫ್ರಂಟ್ ಬಂದುಬಿಟ್ಟು ಒಂದು ಸೈಡ್ ಹಾಕ್ಸಿದ್ದೀನಿ, ಫ್ಲವರ್ ಥರ ಇಷ್ಟು. ಆಮೇಲೆ ಇದಕ್ಕೆ ಕಟ್ಟೋಕ್ಕೆ ಈ ಥರ ಸಿಂಪಲ್ಲಾಗಿ ಥ್ರೆಡ್ ವರ್ಕೇ ಬೇಕು, ಎಲ್ಲ ಏನು ಬೇಡ ಅಂದಿದ್ದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಯಾವ್ಯಾವ ಜರ್ದೋಷಿ ಸ್ಟೋನ್ ಎಲ್ಲ ಇದ್ದಾವೆ ಮೊದಲು ಮಾಡಿಸಿರೋದು, ಇವಾಗ ಥ್ರೆಡ್ ವರ್ಕ್ ಇರೋದೆಲ್ಲ ಇವಾಗ ಮಾಡಿಸ್ತಾ ಇರೋದು ನಾನು. ಆಮೇಲೆ ಇದು ಕೂಡ ನೋಡಿ ಪಿಕಾಕ್. ಸ್ಯಾರಿಗೆ ಇದು ಬ್ಯಾಕ್ ನೆಕ್ ಯಾವ ಥರ ಇದೆ ಅಂತಂದರೆ ನೋಡಿ, ಬ್ಯಾಕ್ ನೆಕ್ ಈ ಥರ ಬ್ಯಾಕ್ ನೆಕ್ ಇದೆ, ಈ ಥರ ಡಿಸೈನು. ಸ್ಲೀವ್ಗಿದೆ ಅಲ್ಲ ಅದೇ ಥರ ಬ್ಯಾಕ್ ನೆಕ್ಕು. ಫ್ರಂಟ್ ಕೂಡ ಒಂದು ಸೈಡ್ ಹಾಕಿರ್ತಾರೆ ಡಿಸೈನು. ಆಮೇಲೆ ಸ್ಲೀವ್ಗೆ ಈ ಥರ ಪಿಕಾಕ್. ಆಮೇಲೆ ಕಟ್ಟೋಕ್ಕೆ ಈ ಥರ ಫುಲ್ ಮ್ಯಾಚಿಂಗ್ ಎಲ್ಲ ಮಾಡಿಬಿಟ್ಟು ಈ ಥರ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ನೋಡಿ, ಇದು ಸಖತ್ತಾಗಿದೆ. ಇದು ಫ್ಯಾನ್ಸಿ ಸ್ಯಾರಿಗೆ ಇರೋದು, ಚೆನ್ನಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಫ್ರಂಟ್ ಕ್ಲೋಸ್ ನೆಕ್ ಇಡ್ಸಿದ್ದೀನಿ, ಫ್ರಂಟ್ ಬ್ಯಾಕ್ ಬೋಟ್ ನೆಕ್ ಅಂತಾರಲ್ಲ ಅದು. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಇದಂತ. ಇದು ತುಂಬ ಇಷ್ಟ ನನಗೆ. ಬಟ್ ಹಾಕಿರೋದು ರೇರ್, ಒನ್ ಟೈಮ್ ಹಾಕಿದ್ದೀನಿ ಅನಿಸುತ್ತೆ. ಈ ಥರ ಬಂದಿದೆ. ಕಲರ್ ಕೂಡ ಕಾಂಬಿನೇಷನ್ ಸಖತ್ತಾಗಿದೆ ಈ ಸ್ಯಾರಿದು. ಈ ಥರ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಬಂದಿದೆ. ಈ ಥರ ಬ್ಯಾಕ್ ನೆಕ್ ಬೋಟ್ ನೆಕ್ ಇಟ್ಟಿದ್ದಾರೆ. ಈ ಥರ ಫ್ರಂಟ್ ಕೂಡ ಈ ಥರ ಕ್ಲೋಸ್ ನೆಕ್ ಒಂಥರ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಥ್ರೋಟ್ ಇನ್ನೂ ಇನ್ಫೆಕ್ಷನ್ ಹೋಗಿಲ್ಲ, ಥ್ರೋಟ್ ಪೇನ್ ಸ್ವಲ್ಪ ಇರೋದ್ರಿಂದ ಜಾಸ್ತಿ ನೀಟಾಗಿ ಮಾತಾಡೋಕ್ಕೆ ಆಗ್ತಿಲ್ಲ, ಗಂಟಲೆಲ್ಲ ಗರಗರ ಅಂತಿದೆ. ಇದು ನೋಡಿ, ಇದು ಕೂಡ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ. ಫ್ರಂಟ್ ಒಂದು ಸೈಡ್ ಡಿಸೈನ್, ಬ್ಯಾಕ್ ಸೈಡ್ ರೌಂಡ್ ನೆಕ್ ಇಟ್ಬಿಟ್ಟು ಈ ಥರ. ಇದೇ ಬೆಸ್ಟ್ ಆ್ಯಕ್ಚುಲಿ. ಈ ಥರ ಥ್ರೆಡ್ ವರ್ಕ್ ಮಾಡಿಸ್ತೀವಲ್ಲ ತುಂಬ ಒಳ್ಳೆಯದು. ಇದೇ ಥರ ಮಾಡಿಸಿ ಎಲ್ಲರೂ. ನಾನು ಹೇಳೋದೇನೆಂದರೆ ಇದು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು ಅಂತ. ಅದಕ್ಕೆ ಕಟ್ಟೋಕ್ಕೆ ಈ ಥರ ಮಾಡಿದ್ದಾರೆ. ಆಮೇಲೆ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಇದು ಪ್ಲೇನು ಸಿಂಪಲಾಗಿ ಹೊಲಿಸಿದ್ದೆ ನಾನು. ಹೊಲಿಸ್ಬಿಟ್ಟು ಇದಕ್ಕೆ ಈ ಥರ ಸ್ಲೀವ್ಸ್ಗೆ ಮಾತ್ರ ಈ ಥರ ಹಾಕ್ಕೊಂಬಿಟ್ಟಿದ್ದೀನಿ, ಬುಟ್ಟ ಬುಟ್ಟ ಥರ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಇದು ಜಸ್ಟ್ ನೆಕ್ಕಿಗೆಲ್ಲ ಏನು ಹಾಕಿಲ್ಲ, ಸಿಂಪಲಾಗಿ ಸ್ಲೀವ್ಸ್ಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಹಾಕಿದ್ದು. ಹಾಗೆ ಇನ್ನೊಂದು ಹಾಕಿದ್ದೀನಿ, ಅದಂದರೆ ಇದು ಕೂಡ ಜಸ್ಟ್ ಬುಟ್ಟ ಬುಟ್ಟ ಥರ ಈ ಥರ ತ್ರೀ ಇದು ಹಾಕಿಬಿಟ್ಟು ಹಾಕಿದ್ದೀನಿ ಸಿಂಪಲ್ಲಾಗಿ. ಇದು ಪ್ಲೇನ್ ಬ್ಲೌಸ್ ಇತ್ತು, ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಈ ಥರ ಹಾಕಿದ್ದೀನಿ. ಇದಕ್ಕೆ ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಈ ಥರ ಇದೆ. ಹಾಗೆ ಬ್ಯಾಕ್ ನೆಕ್ ನೋಡಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ ನಾನು. ಈ ಥರ ಡಿಸೈನಿಗೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ ವರ್ಕ್ನ. ಈ ಥರ ನಾನು ಮನೇಲಿ ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿ ಮನೇಲಿ ಮಾಡ್ಬೋದು. ಅಷ್ಟು ದುಡ್ಡು ಕೊಡೋಕ್ಕಿಂತ ಒಂದು 1-2 ಅವರ್ಸ್ ಎಲ್ಲ ಕೂತ್ಕೊಂಡ್ರೆ ಮುಗ್ದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರದ್ದು ಬ್ಯಾಕ್ ನೆಕ್ ಏನಿಲ್ಲ, ಸಿಂಪಲ್ಲಾಗಿದೆ. ತೋರಿಸಿದ್ನಲ್ವ ನಾನು ಮಾಡಿದಂಥ ರೌಂಡ್ ನೆಕ್ ಇರೋದಷ್ಟೇ, ರೌಂಡ್ ನೆಕ್ ಅಷ್ಟೇ ಇರೋದು. ಆಮೇಲೆ ಇವಾಗ ಬ್ಲೌಸ್ ಪ್ಯಾಟರ್ನಿಗೆ ತೋರಿಸ್ತೀನಿ ನಾನು, ಯಾವ್ಯಾವ ಪ್ಯಾಟರ್ನ್ ಇದೆ ಅಂತ. ಇಷ್ಟೆಲ್ಲ ಬ್ಲೌಸ್ ಇದೆ ನೋಡಿ. ಇದು ಸಿಂಪಲ್ಲಾಗಿ ಇತ್ತು ಇದು, ಹಾಗಾಗಿ ಏನು ಬೇಡ ಅಂತ ಇದು ರೇಷ್ಮೆ ಸ್ಯಾರಿದು ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ರೌಂಡ್ ನೆಕ್ ಇಡಿಸಿ ಸಿಂಪಲ್ಲಾಗಿ. ಇವಾಗ ವರ್ಕೆಲ್ಲ ಕಡಿಮೆ ಮಾಡಿದ್ದೀನಿ, ಜಾಸ್ತಿ ಮಾಡಿಸ್ತಾ ಇಲ್ಲ, ಯಾಕಂದರೆ ಅವ್ರು ಜಾಸ್ತಿ ಟೈಮ್ ಬರಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಸಿಂಪಲ್ಲಾಗಿ ಈ ಥರ ಇರೋದಕ್ಕೆಲ್ಲ ವರ್ಕ್ ಏನು ಬೇಡ, ಸಿಂಪಲ್ಲಾಗಿರೋ ಥರ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ಬಾರ್ಡ್ರ್ ಬಂದಿತ್ತಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಬಾರ್ಡ್ರ್ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ಸೋಕ್ಕೋಗಿಲ್ಲ, ಸಿಂಪಲ್ಲಾಗಿ
ಬ್ಯಾಕ್ ಈ ಥರ ರೌಂಡ್ ನನಗೆ ಇಷ್ಟ ಅಂತ ಹೇಳಿದ್ನಲ್ಲ ಆ ಥರ ಒಂಥರ ಯಾವ ಥರ ಅಂದರೆ ನಾಟ್ ಮಾಡಿಬಿಟ್ಟೆ ತೋರಿಸ್ಬೇಕು, ಆವಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಅದಕ್ಕೆ ಗೊತ್ತೇ ಆಗಲ್ಲ ಯಾವ ಥರ ಶೇಪ್ ಅಂತ ಹೇಳಿ. ನೋಡಿ ಈ ಥರ ಒಂಥರ ಟ್ರೈಯಾಂಗಲ್ ಥರ ಬರುತ್ತೆ, ರೌಂಡ್ ಮೇಲ್ಗಡೆ ಈ ಥರ ಇಡ್ಸಿದ್ದೀನಿ. ಈ ಥರ ಬ್ಯಾಕ್ ನೆಕ್ಕು, ಆಮೇಲೆ ಫ್ರಂಟ್ ಏನಿದೆ ಈ ಥರ ನಾರ್ಮಲ್ ಇಡ್ಸಿದ್ದೀನಿ. ಸ್ಲೀವ್ ಬಾರ್ಡರ್ ಇರೋದ್ರಿಂದ ಏನು ಬೇಡ ಅಂತ ನಾನು ಇವಾಗ ಆಲ್ಮೋಸ್ಟ್ ವರ್ಕ್ ಎಲ್ಲ ಕಡಿಮೆ ಮಾಡಿಸ್ಬಿಟ್ಟಿದ್ದೀನಿ, ಏನು ಮಾಡಿಸೋದೇ ಬಿಟ್ಟಿದ್ದೀನಿ. ಸಿಂಪಲಾಗಿ ಹೊಲಿಸೋದೇ ಬೆಟರ್ ಅಂತ ಹೇಳ್ಬಿಟ್ಟು ಇದು ಕೂಡ ರೌಂಡ್ ನೆಕ್ ರೇಷ್ಮೆ ಸ್ಯಾರಿ ರೌಂಡ್ ನೆಕ್ ಇಡ್ಸಿದ್ದೀನಿ, ಬಾರ್ಡ್ರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ, ಇದು ರೇಷ್ಮೆ ಸ್ಯಾರಿದು ಈ ಥರ ಕ್ಲೋಸ್ ನೆಕ್ ಇಡ್ಸ್ಕೊಂಡಿದ್ದೀನಿ, ಹಿಂದೆ ಫ್ರಂಟ್ ಈ ಥರ ಇಡ್ಸಿದ್ದೀನಿ. ಇಷ್ಟು ಇದು ಬಾರ್ಡ್ರ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಈ ಥರ ನಂತರ ಎರಡಿದೆ ಬ್ಲೌಸು, ಅದು ಅವಾಗ ತೋರಿಸಿದ್ನಲ್ಲ ಫುಲ್ಲು ಗ್ರ್ಯಾಂಡ್ ವರ್ಕ್ ಇರೋ ಸ್ಕ್ವೇರ್, ಅದಕ್ಕೋಸ್ಕರ ಇದೊಂದು ಇನ್ನೊಂದು ಈ ಥರ ಸಿಂಪಲ್ಲಾಗಿರಲಿ ಅಂತ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಅದನ್ನ ಗ್ರ್ಯಾಂಡಾಗಿದೆಯಲ್ಲ ಹೆಂಗು ಅಂತ ಹೇಳ್ಬಿಟ್ಟು ಎರಡು ಒಂದೊಂದು ಥರ ಇರಲಿ ಅಂತ ಹೇಳ್ಬಿಟ್ಟು. ಇದು ಆರೆಂಜ್ ಕಲರು, ಇದು ಸಿಂಪಲ್ಲಾಗಿ ಹೊಲಿಸಿದ್ದೀನಿ, ಯಾಕೆಂದರೆ ಇದನ್ನ ನಾನು ಅದೇ ಥರ ಈಗ ತೋರಿಸಿದ್ದಿಲ್ಲ ಅದೇ ಥರ ಇಲ್ಲಿ ಸ್ಲೀವ್ ಮಾತ್ರ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋಬೇಕು, ಇನ್ನೂ ಪೆಂಡಿಂಗ್ ಇದೆ, ಮಾಡೋಣ ಅಂತ ಇಟ್ಟಿದ್ದೀನಿ ಬ್ಲೌಸ್ನ. ಆಮೇಲೆ ಇವು ಅಷ್ಟೇ, ಇದು ಸಿಂಪಲ್ಲಾಗಿ ರೌಂಡ್ ನೆಕ್ಕು ಬ್ಲೌಸ್ ಇಡ್ಸಿದ್ದೀನಿ. ಇದನ್ನು ಅಷ್ಟೇ ರೌಂಡ್ ನೆಕ್ ಇದೆ ಬ್ಲೌಸು, ಬಾರ್ಡರ್ ಇದೆ. ಇದನ್ನು ಕೂಡ ನಾನೇ ಮಾಡೋಣ ಅಂತ, ಈ ಥರ ಪ್ಲೇನ್ ಇರೋವೆಲ್ಲ ಬೇಕಂತ ನಾನೇ ಮಾಡಿಸ್ಕೊಂಡಿರೋದು, ನಾನೇ ಡಿಸೈನ್ ಮಾಡೋಣ ಅಂತೇಳಿ ಪ್ಲೇನಾಗಿ ಮಾಡಿಸಿ ಈ ಥರ ರೌಂಡ್ ನೆಕ್ ಸಿಂಪಲಾಗಿ ಮಾಡಿದ್ದೀನಿ. ಈ ಸ್ಲೀವ್ಸ್ಗೆ ಮಾತ್ರ ಒಂದು 2-3 ಪೆಂಡಿಂಗ್ ಇದೆ ಮಾಡೋಕ್ಕೆ, ಮಾಡೋಣ ಅಂತ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರೌಂಡ್ ನೆಕ್ ಇಡ್ಸಿದ್ದೀನಿ. ಹಾಗೆ ಪ್ಯಾಟರ್ನ್ಸ್ ತುಂಬ ಇದೆ, ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲ ಬಾರ್ಡ್ರ್ ಬಂದಿರೋ ಬ್ಲೌಸಸ್ ಇದ್ದಾವಲ್ಲ, ಸೊ ಹಾಗೆ ಇಟ್ಟಿದ್ದೀನಿ ಇದೆಲ್ಲ. ಇದು ಕೂಡ ಇದೆ ನೋಡಿ, ಇದು ಸೀಮಂತದಲ್ಲಿ ತೊಗೊಂಡಿರೋ ಸ್ಯಾರಿ ಇದು, ಅಂದರೆ ಅದು 5 ಮಂತ್ಸಲ್ಲಿ ಕೊಡ್ತಾರಲ್ಲ ಆ ಸ್ಯಾರಿ, ಮೇನ್ ಸೀಮಂತ ಸ್ಯಾರಿ ಬೇರೆ ಇದೆ, ಸಿಂಪಲಾಗಿ ಒಂದು ಸ್ಯಾರಿ ತೊಗೊತಾರಲ್ಲ ಆ ಸ್ಯಾರಿದು ಸಿಂಪಲಾಗಿ ರೌಂಡ್ ನೆಕ್ ಇಡ್ಸಿದ್ದೀನಿ. ಇದು ಕೂಡ ರೌಂಡ್ ನೆಕ್ ಇದೆ, ಬಾರ್ಡರ್ ಇರೋದ್ರಿಂದ ಇನ್ನೂ ಇಡಿಸಿಲ್ಲ. ಇದು ನೋಡಿ ಈ ಥರ ತುಂಬ ಡಿಸೈನ್ಸ್ ಪ್ಯಾಟರ್ನ್ ಇದೆ ಬ್ಲೌಸ್ದು, ತೋರಿಸ್ತೀನಿ ನಾನು ಒಂದೊಂದೇ. ಈ ಥರ ಇಡ್ಸಿದ್ದೀನಿ. ಮತ್ತು ಫ್ರಂಟ್ ಬಂದುಬಿಟ್ಟು ಈ ಥರ ಇದನ್ನು ಮಾಡ್ಕೊಳ್ಬೇಕು ನಾನೇ ಅಂತ ಬಿಟ್ಟಿದ್ದೀನಿ. ಇದು ಕೂಡ ಮದುವೆದು, ಇದೇನಂತ ಅಂದರೆ ಇದರದೊಂದು ಕತೆ. ಇದು ರೇಷ್ಮೆ ಸ್ಯಾರಿ ಇದೆ ಆಯಿತಾ, ಇದು ನನಗೆ ಇವಾಗ ಸ್ಲೀವ್ಸು ಎಲ್ಲ ಗಿಡ್ಡ ಆಗ್ತಿದೆ, ಹಾಗೆ ಬೆನ್ನಲ್ಲೆಲ್ಲ ಗಿಡ್ಡ ಆಗುತ್ತೆ, ಹಾಗೆ ಸೈಜ್ ಬರುತ್ತೆ ಬಟ್ ಗಿಡ್ಡ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಸೇಮ್ ರೇಷ್ಮೆ ಕ್ಲಾತ್ ಸಿಗೋ ಥರ ತೊಗೊಂಡು ಇದನ್ನ ಬಾರ್ಡ್ರನ್ನ ಮ್ಯಾಚ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಇದನ್ನ ತೆಗೆದಿಟ್ಟಿದ್ದೀನಿ. ಇನ್ನು ಹಾಕೋಕ್ಕೆಲ್ಲ ಆಗೋಲ್ಲ, ತುಂಬ ಗಿಡ್ಡ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರು, ತುಂಬ ಕಾಫ್ ಬರ್ತಾಯಿದೆ, ಮಾತಾಡೋಕ್ಕೆ ಆಗ್ತದೆ ನೋಡಿ. ಇದನ್ನು ಬಾರ್ಡರ್ನ ಹಾಕಿಬಿಟ್ಟು ಹೊಸ ಬ್ಲೌಸ್ಗೆ ಈ ಥರ ಮೆಜೆಂಟ ಕಲರ್ ಪೀಸ್ನ ತೊಗೊಂಡ್ಬಿಟ್ಟು ಹೊಲಿಸ್ಬೇಕು ಅಂತ ಇಟ್ಟಿದ್ದೀನಿ. ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಯಾವಾಗ ತೊಗೋತೀನಿ ಅಂತ ಗೊತ್ತಿಲ್ಲ, ಆವಾಗ ಸ್ಟಿಚ್ ಮಾಡಿಸ್ಬೇಕು. ಇದು ಕೂಡ ನೋಡಿ ಸಿಂಪಲ್ಲಾಗಿ ಬಾರ್ಡರ್ ಬಂದಿರೋದ್ರಿಂದ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ನನ್ನ ಹತ್ರ 2 ಬ್ಲೌಸ್, ಇಷ್ಟೆಲ್ಲ ಬ್ಲೌಸ್ ಇದ್ದಾವಲ್ಲ, ಇಷ್ಟೆಲ್ಲ ಬ್ಲೌಸು ಎಲ್ಲ ಕರೆಕ್ಟ್ ಮೆಜರ್ಮೆಂಟು ಎಲ್ಲ ಕಂಫರ್ಟೇಬಲ್ ಫುಲ್ಲು ಕರೆಕ್ಟ್ 100% ಸ್ಟಿಚ್ ಮಾಡಿದರೆ. ಇದೆರಡು ಬ್ಲೌಸ್ ಏನಿದೆಯಲ್ಲ, ನಾವು ಸ್ವಲ್ಪ ಮನೆ ಚೇಂಜ್ ಮಾಡಿದ್ಮೇಲೆ ಬಸವೇಶ್ವರ ನಗರ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಹತ್ರ ಅಲ್ಲಿ ಕೊಟ್ಟಿದ್ದೆ, 2 ಫಸ್ಟ್ ಟೈಮ್ ಕೊಟ್ಟಿದ್ದೆ, ನೋಡೋಣ ಅಂತ ಹೇಳಿಬಿಟ್ಟು. ಒಂದೇ ಕೊಡಬೇಕಿತ್ತು, ನಾನು 2 ಕೊಟ್ಟೆ, ಚೆನ್ನಾಗಿ ಹೊಲಿತಾರೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ತೊಗೊಂಡು ಏನು ಸ್ಲೀವ್ ಹತ್ರ ಎಲ್ಲ ಫುಲ್ ಕೆಳಗಡೆ ಒಂಥರ ಹೀಗೆ ಬಾಗಿ ನಿಂತ್ಕೊಳ್ಳುತ್ತೆ, ಏನು ಚೆನ್ನಾಗೇ ಆಗೋಲ್ಲ ಇದೆರಡೂ. ಹಾಗಾಗಿ ಹಾಕಿಲ್ಲ ನಾನು, ಒಂದು ಟೈಮ್ ಹಾಕಿದಷ್ಟೇ, ಇದನ್ನೊಂದೇ, ಇದನ್ನು ಹಾಕಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಥರ ನೋಡಿ ಹಾಗೆ ಇಟ್ಟಿದ್ದೀನಿ, ಹಾಕೇ ಇಲ್ಲ ನಾನು. ಇದೆರಡೇ ನನ್ನ ಹತ್ರ ವರ್ಸ್ಟ್ ಬ್ಲೌಸ್ ಇರೋದಂದರೆ ಇದೆರಡೇ. ಅದೆಲ್ಲನೂ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ 100%, ಎಲ್ಲನೂ ಚೆನ್ನಾಗಿ ಕೂತ್ಕೊಳುತ್ತೆ ನನಗೆ. ಇದೆರಡು ನಂಗೆ ಹಾಕೋಕ್ಕೆ ಆಗೋಲ್ಲ, ಅಂದರೆ ಹಾಕೋಕ್ಕಾಗಲ್ಲ, ಸೈಜ್ ಆಗುತ್ತೆ ಬಟ್ ಕಂಫರ್ಟೇಬಲ್ ಇಲ್ಲ, ಒಂಥರ ಅಲ್ಲಿ ಎಳೆಯೋದು ಇಲ್ಲಿ ಎಳೆಯೋದು ಇಲ್ಲಿ ಇಳಿಯೋದು ಆ ಥರ ಎಲ್ಲ ಆಗುತ್ತೆ. ಇದೆರಡು ಬ್ಲೌಸ್ ಮಾತ್ರ ವೇಸ್ಟ್, ಇದು ಏನು ಮಾಡೋಕ್ಕಾಗಲ್ಲ, ಹಂಗೆ ಇಟ್ಟಿದ್ದೀನಿ. ಆಮೇಲೆ ಇದು ನೋಡಿ, ಇದು ಕೂಡ ರೇಷ್ಮೆ ಸ್ಯಾರಿ ಇದೆ, ಇದಕ್ಕೂ ಈ ಥರ ಬ್ಯಾಕ್ ಈ ಥರ ಇಟ್ಟಿದ್ದೀನಿ ನಾನು. ಸ್ಲೀವ್ಸ್ಗೆಲ್ಲ ಏನಿಟ್ಟಿಲ್ಲ, ಸಿಂಪಲ್ಲಾಗಿ ಈ ಥರ ಬ್ಲೌಸ್ ಪ್ಯಾಟರ್ನು. ಶುಂಠಿ ಟೀನ ಕುಡಿತಾ ಇದ್ದೀನಿ, ಆದರೆ ಮತ್ತೆ ಕಾಫ್ ಹೋಗ್ತಾಯಿಲ್ಲ, ಮಾತಾಡ್ತಾಯಿದ್ರೆ ಜಾಸ್ತಿ ಬರುತ್ತೆ. ಈ ಥರ ಸಿಂಪಲ್ಲಾಗಿದೆ ನೋಡಿ. ಇದನ್ನು ಒಂದು ಸ್ಯಾರಿದು ಈ ಥರ ಟೆಂಪಲ್ ಬಾರ್ಡ್ರ್ ಇದೆ, ಇದಕ್ಕೆ ಒಂಥರ ಸ್ಕೈ ಬ್ಲೂ ಕಲರ್ ಸ್ಯಾರಿದು, ಸಿಂಪಲ್ಲಾಗಿದೆ ಇದು. ಇದು ನೋಡಿ, ಇದು ಒಂಥರ ಪಿಂಕ್ ಕಲರಲ್ಲಿದೆ, ಪೀಚ್ ಆ್ಯಂಡ್ ಪಿಂಕ್ ಕಲರಲ್ಲಿ, ಅದಕ್ಕೆ ಈ ಥರ ಪ್ಯಾಟರ್ನ್ ಹಾಕಿದ್ದೀನಿ. ಎಲ್ಲ ಪ್ಯಾಟರ್ನ್ ನಾನೇ ಇದೇ ಥರ ಮಾಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊತೀನಿ.
ನೀವೇ ಮಾಡಿ ಅಂತ ಹೇಳಿದರೆ ಅವರು ಹಾರ್ಟ್ ಶೇಪು ಅದು ಇದು ಅಂತ ಇಟ್ಟು ನಂಗೆ ಅದೆಲ್ಲ ಇಷ್ಟನೇ ಆಗಲ್ಲ, ಹಾರ್ಟ್ ಶೇಪು ಎಲ್ಲ ಆ ಥರ ಇಟ್ಬಿಡ್ತಾರೆ ಅಂತ ನಾನೇ ಹೇಳ್ಬಿಟ್ಟು ಬರ್ತೀನಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ಸಿಂಪಲ್ ಆಗಿದೆ. ಇದಕ್ಕೂ ಕೂಡ ಸ್ಲೀವ್ಸ್ಗೆ ನಾನು ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಈ ಥರ ಪಾಟ್ಲಿ ಇರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಪಾಟ್ಲಿ ನೆಕ್ ಬರುತ್ತಲ್ಲ. ಸೊ ಇದು ಹೇಳಿಡಿಸ್ತೀನಿ ಅವ್ರಿಗೆ, ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು ಈ ಥರ ಪಾಟ್ಲಿ ಇಡಿ ಅಂತ ಹೇಳಿಬಿಟ್ಟು. ಚೆನ್ನಾಗಿರುತ್ತೆ ಇದು ಹಾಕೋಕ್ಕೆ. ಈ ಥರ ನೆಕ್ ಈ ಥರ ಮಾಡಿಸಿದ್ದೀನಿ, ಈ ಥರ ಪಾಟ್ಲಿ ಇಟ್ಟು. ಆಮೇಲೆ ಆಲ್ಮೋಸ್ಟ್ ನೋಡಿ ಇದೊಂಥರ ಪ್ಯಾಟರ್ನು. ಇದೊಂದು, ಇದು ನೋಡಿ, ಇದು ಕೂಡ ಸಿಂಪಲ್ಲಾಗಿ, ಇದಕ್ಕೆ ಡಿಸೈನೇ ಬೇಡ ಆ್ಯಕ್ಚುಲಿ, ಹಾಗಾಗಿ ಇದನ್ನ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಇದು ಕೂಡ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಇದಕ್ಕೆ ಡಿಸೈನ್ ಬೇಕಾಗಲ್ಲ ಅಂತೇಳಿ ಇದೊಂದು ಸ್ಯಾರಿದು, ಬ್ರಾಕೆಟ್ ಅಲ್ಲ ಸ್ಯಾರಿದು. ಇದು ಕೂಡ ಬಾರ್ಡ್ರ್ ಬರೋದ್ರಿಂದ ಇದನ್ನು ಸಿಂಪಲ್ಲಾಗಿರಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಟನ್ ಸ್ಯಾರಿದು ಇರಲಿ ಅಂತ ಹಿಂಗೆ ಮಾಡಿಸಿದ್ದೀನಿ. ಇದು ಸ್ಯಾರಿ ಮಾತ್ರ, ಇದು ಸ್ಯಾರಿ ಸಖತ್ತಾಗಿದೆ. ಈ ಥರ ರೌಂಡ್ ಬರೋ ಥರ ಈ ಥರ ಮಾಡಿಸಿದ್ದೀನಿ. ಹಾಗೆ ಎಲ್ಲ ನನ್ನ ಹತ್ರ ಫ್ರೆಂಚ್ ಕಟ್ಟೇ ಇರೋದು ಬ್ಲೌಸು, ಯಾಕಂದರೆ ಅದು ಚೆನ್ನಾಗಿರುತ್ತೆ ಫ್ರೆಂಚ್ ಕಟ್ ಹಾಕೋಕ್ಕೆ. ಆಮೇಲೆ ಇದು ನೋಡಿ ಸ್ಲೀವ್ಸು 3/4 ಸ್ಲೀವ್ಸ್ ಇಡ್ಸಿದ್ದೀನಿ ಇದಕ್ಕೆ. ಆಮೇಲೆ ಇದಕ್ಕೆ ಬ್ಯಾಕ್ ಈ ಥರ ಇಡ್ಸಿದ್ದೀನಿ, ಫ್ರಂಟ್. ಇದೆಲ್ಲ ಆಮೇಲೆ ತೆಗೆದಿಡ್ಬೇಕಾದ್ರೆ ಫುಲ್ ನೈಟ್ ಆಗ್ಬಿಡುತ್ತೆ ನನಗೆ. ಬಟ್ ಇವತ್ತು ನಾನು ತೋರಿಸ್ಬೇಕು ಅಂತ ಅದು ನೀಟಾಗಿ ಟೈ ಮಾಡಿಲ್ಲ. ನೀಟಾಗಿ ಟೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೊಂಥರ ಪ್ಯಾಟರ್ನ್ ಇಡ್ಸಿದ್ದೀನಿ. ಹಾಗೆ ಕೈಗೆ ಪೋಟ್ಲಿ ಅಂತಾರೆ, ಪಾಟ್ಲಿ ಅಂತಾರೆ, ಏನೋ ಗೊತ್ತಿಲ್ಲ. ಈ ಥರ ಚೆನ್ನಾಗಿ ಬಂದಿದೆ ಪ್ರಿಂಟು. ಈ ಥರ ಇದು ಕೂಡ ಸಿಂಪಲ್ ಆಗಿದೆ. ಇದಕ್ಕೆ ಬಾರ್ಡ್ರ್ ಬಂದಿದೆಯಲ್ಲ, ಹಾಗಾಗಿ ಇದಕ್ಕೂ ಏನೂ ಮಾಡಿಸಿಲ್ಲ. ಇವಾಗ ಎಲ್ಲನೂ ನಾನು ಆಲ್ಮೋಸ್ಟ್ ಹಾಗೆ ಮಾಡಿಸ್ತಾ ಇದ್ದೀನಿ, ಸಿಂಪಲ್ಲಾಗಿ ಮಾಡಿಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ವರ್ಕ್ ಇದ್ದಾವಲ್ಲ, ಆ ಥರನೇ ಹಾಕೋಕ್ಕಾಗ್ತಿಲ್ಲ. ಹಾಗಾಗಿ ಬೇರೆ ಸ್ಯಾರಿಗಳ ಮೇಲೂ ಮ್ಯಾಚ್ ಮಾಡ್ಕೊಬೋದು ವರ್ಕ್ ಮಾಡಿಸಿಲ್ಲ ಅಂತ ಹೇಳಿ ಅದಕ್ಕೆ ಮಾಡಿಸ್ತಿಲ್ಲ. ಇದು ನೋಡಿ, ಇದು ಕೂಡ ಟಿಶ್ಯೂ ಸ್ಯಾರಿದು. ಈ ಥರ ಫ್ರಂಟು ಬ್ಯಾಕು. ಇದೊಂದು ಸಿಂಪಲ್ ಆಗಿದೆ. ಇದು ಕೂಡ ಬಾರ್ಡ್ರ್ ಇರೋದ್ರಿಂದ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಇದು ಕೂಡ ಅಷ್ಟೇ. ಇದು ಸ್ವಲ್ಪ ಈ ಥರ ವಿ ಶೇಪ್ ಥರ ಮಾಡಿದ್ದಾರೆ. ಇದನ್ನು ಹಾಕಿಲ್ಲ ನಾನು ಕೆಲವುದೆಲ್ಲ. ಇದು ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಕ್ಲೋಸ್ ನೆಕ್ ಇಡಿಸ್ತೀವಲ್ಲ ಹಿಂದೆ, ಈ ಥರ ಇಡಿಸ್ತೀವಲ್ಲ ಫುಲ್ ಮೇಲ್ಗಡೆ ಬೋಟ್ ನೆಕ್ ಥರ, ಇದು ಹೈ ನೆಕ್ಕು. ಇದು ಫ್ರಂಟ್ ತುಂಬ ಚೆನ್ನಾಗಿ ಬರುತ್ತೆ, ನೆಕ್ ಡೌನ್ ಈ ಥರ. ಆಮೇಲೆ ಇದೊಂದು, ಇದು ಚಂದೇರಿ ಸ್ಯಾರಿ, ಸಿಲ್ಕ್ ಸ್ಯಾರಿ ಮೇಲೆ ಈ ಥರ ರೌಂಡ್ ಬರುತ್ತೆ. ಇದನ್ನು ಕೂಡ ಟ್ಯಾಗ್ ಮಾಡಬೇಕು. ಈ ಥರ ರೌಂಡ್ ಬರುತ್ತೆ. ಈ ಥರ ಇದೆ ಬ್ಲೌಸು ನಾರ್ಮಲಾಗಿ. ಇದಕ್ಕೆ ನೋಡಿ, ಇದು ಮೇಲ್ಗಡೆ ಬಟನ್ ಇಡಿಸಿ ಈ ಥರ ಬಂದಿದೆ. ಇದು ಫ್ರಂಟ್ ಈ ಥರ ಚೆನ್ನಾಗಿದೆ. ಇದು ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಆಮೇಲೆ ಇದು ಸ್ಯಾರಿಲೇ ಡಿಸೈನ್ ಇತ್ತು, ಅದಕ್ಕೆ ಫ್ರಂಟ್ ಏನು ಮಾಡೋಕ್ಕಾಗಿಲ್ಲ. ಈ ಥರ ಮಾಡಿಬಿಟ್ಟು ಬ್ಯಾಕು ಫ್ರಂಟ್ ಈ ಥರ ಕೊಟ್ಬಿಟ್ಟಿದ್ದಾರೆ. ತುಂಬ ಕಾಫ್ ಬರ್ತದೆ, ಮಾತಾಡ್ತಿದ್ರೆ ಜಾಸ್ತಿ ಆಗುತ್ತೆ. ಮಾತಾಡಲಿಲ್ಲ ಏನು ಅನಿಸಲ್ಲ, ಮಾತಾಡ್ತಾ ಇದ್ದರೆ ಹಾಗೆ ಕಾಫ್ ಬರ್ತಾ ಇರುತ್ತೆ, ಗಂಟಲು ಕೆರೆತ ಆ ಥರ ಆಗಿಬಿಟ್ಟು. ಈ ಥರ ಪಾಟ್ಲಿ, ಇದು ಇನ್ಸೈಡ್ ಹಾಕಿರ್ತಾರೆ ಪಾಟ್ಲೀಸು, ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಬಂದಿದೆ. ಇದಕ್ಕೆ ಮತ್ತು ಸ್ಲೀವ್ಸ್ ಕೂಡ ಇಟ್ಟಿದ್ದಾರೆ, ಸಗದಾಗಿ ಕಾಣಿಸುತ್ತೆ ನೋಡಿ. ಆಮೇಲೆ ಇದು ಕೂಡ ರೇಷ್ಮೆ ಸ್ಯಾರಿದು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದೇನು ಇಕ್ಕಟ್ ಸ್ಯಾರಿ ಅಂತಾರಲ್ಲ ಆ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಾರ್ಮಲ್ ರೌಂಡ್ ನೆಕ್ ಇಟ್ಬಿಟ್ಟು. ಆಮೇಲೆ ಇದು ಸಿಲ್ಕ್ ಕಾಟನ್ ಸ್ಯಾರಿದು ಈ ಥರ ಇಡಿಸಿದ್ದೀನಿ. ಆಮೇಲೆ ಈ ಥರ ಇಲ್ಲಿ ನಾನೇ ಮಾಡ್ಕೋಬೇಕಂತ ಬಿಟ್ಟಿದ್ದೀನಿ. ತುಂಬ ಬ್ಲೌಸ್ ಇದೆ, ಯಾವಾಗ ಮಾಡ್ಕೊತೀನಿ ಗೊತ್ತಿಲ್ಲ. ಹಾಕೋ ಅಷ್ಟೊತ್ತಿಗೆ ಒಂದೊಂದೇ ಮಾಡ್ಕೊಂಡ್ರೆ ಆಯಿತು. ಇದು ಇನ್ನೊಂದು ಇಕ್ಕಟ್ ಸ್ಯಾರಿ.
ಇದು ನಮ್ಮ ಪಪ್ಪ ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಇದೊಂದು ಬೇರೆ ಸ್ಯಾರಿ ತೊಗೊಂಡಿದ್ದೆ, ಮೈಸೂರು ಸಿಲ್ಕು. ಜೊತೆಗೆ ಇದೂ ಇಷ್ಟ ಆಯಿತು, ಇದೂ ಇರಲಿ ಅಂತ ಇದನ್ನು ಒಂದು ತೊಗೊಂಡಿದ್ದೆ. ಇದಕ್ಕೆ ಯೆಲ್ಲೋ ಕಲರ್ ಸ್ಯಾರಿ ಇದೆ, ಇಕ್ಕಟ್ ಸ್ಯಾರಿ ಥರ ನೋಡಿ, ಸಿಲ್ಕ್ ಇಕ್ಕಟ್ ಸ್ಯಾರಿ, ಸಿಲ್ಕ್ ಇಕ್ಕಟ್ ಅಂತ ಅದನ್ನು ತೊಗೊಂಡಿದ್ದೆ ನಾನು. ಇದನ್ನು ಕೂಡ ಇನ್ನೂ ಹಾಕಿಲ್ಲ, ಸ್ಟಿಚ್ ಮಾಡಿ ಇಡ್ಸಿದ್ದೀನಿ ಅಷ್ಟೇ. ಈ ಥರ ಬ್ಯಾಕ್ ನೆಕ್ ಬಂದಿದೆ. ಆಮೇಲೆ ಇಲ್ಲೊಂದು ಇದೇನು ಈ ಥರ ನೆಕ್ ಇಡ್ಸಿದ್ದೀನಿ, ಫ್ರಂಟ್ ಅದಕ್ಕೆ ಬಾರ್ಡರ್ ಇದೆ. ಇದನ್ನು ತುಂಬ ಚೆನ್ನಾಗಾಗುತ್ತೆ, ಮೇಲ್ಗಡೆ ಪಾಟ್ಲಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಫ್ರಂಟ್ ಸ್ಕ್ವೇರ್ ಥರ ಬಂದ್ಬಿಟ್ಟು ಈ ಥರ ನೆಕ್, ಇದು ತುಂಬ ಚೆನ್ನಾಗುತ್ತೆ ಹಾಕಿದ ಮೇಲೆ. ಬ್ಲೌಸ್ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಇದರದ್ದು ಒಂಥರ ಪಿಂಕ್ ಆಮೇಲೆ ರೆಡ್ ಕಾಂಬಿನೇಷನ್ಲಿರೋದು. ತುಂಬ ಹೇಳಿ ಪಾಟ್ಲೀಸ ಇಡ್ಸಿದ್ದೀನಿ. ಇದು ಕೂಡ ನೋಡಿ ಹೇಳ್ಬಿಟ್ಟು ಇಡ್ಸಿದ್ದೀನಿ ಪಾಟ್ಲೀಸ್ನ. ರೆಡ್ ಕಲರ್ ಸ್ಯಾರಿ ಇದೆ ಇದು, ಸೆಮಿ ಮೈಸೂರು ಸಿಲ್ಕ್ದು ಸ್ಯಾರಿ ಇದು ನೋಡಿ, ಈ ಥರ ಬಂದಿದೆ ಬ್ಯಾಕ್ ಫ್ರಂಟ್. ಆಮೇಲೆ ಇಲ್ಲೊಂದಿದೆ, ಇದನ್ನು ಈ ಥರ ರೌಂಡ್ ಇಡ್ಸಿದ್ದೀನಿ. ಇದು ಕಾಟನ್ ಸ್ಯಾರಿದು. ಇದಕ್ಕೂ ನೋಡಿ ಸ್ಲೀವ್ಸ್ಗೆ ಈ ಥರ ಪಾಟ್ಲಿ ಇಡ್ಸಿದೆ, ರೌಂಡ್ ನೆಕ್ಕು, ಸ್ಲೀವ್ಸ್ಗೆ ಮಾತ್ರ ಈ ಥರ ಮಾಡಿಸಿದ್ದೀನಿ. ಇದು ಒಂದು ಇಕ್ಕಟ್ ಸ್ಯಾರಿನೇ, ಸಿಂಪಲ್ಲಾಗಿ ಇಕ್ಕಟ್ ಸಿಲ್ಕ್ದು ಸಿಂಪಲ್ಲಾಗಿ ಇಡ್ಸಿದ್ದೀನಿ. ಇದು ಕ್ರೇಪ್ ಸ್ಯಾರಿ, ಕ್ರೇಪ್ ಸಿಲ್ಕ್ದು ಸಿಂಪಲ್ಲಾಗಿ ಇಡ್ಸಿದ್ದೀನಿ. ಇದನ್ನು ಕೂಡ ಸಿಂಪಲ್ಲಾಗಿ ಬಾರ್ಡರ್ ಇದೆ. ಆಮೇಲೆ ಇದೊಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ, ಇದನ್ನು ಈ ಥರ ಇಡ್ಸಿದ್ದೀನಿ. ಫ್ರಂಟ್ ಈ ಥರ ಬರುತ್ತೆ. ಇದು 3/4 ಸ್ಲೀವ್ಸ್ ಇಡ್ಸಿದ್ದೀವಿ, ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು 3/4 ಸ್ಲೀವ್ಸ್ನ ಇಡಿಸ್ಬಿಟ್ಟು ಈ ಥರ ಕ್ಲೋಸ್ ನೆಕ್, ಅಂದರೆ ಬೋಟ್ ನೆಕ್ ಥರ, ಹಿಂದೆ ಕ್ಲೋಸು, ಈ ಥರ ಮುಂದೆ ಕ್ಲೋಸು, ಬೋಟ್ ನೆಕ್ ಥರ ಇಡ್ಸಿದ್ದೀನಿ. ಚೆನ್ನಾಗಿದೆ, ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ. ಮತ್ತು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಸ್ಯಾರಿ ಇದೆ, ನಾನು ಹಾಕಿದ್ದೆ ನೋಡಿ ಯೂಟ್ಯೂಬಲ್ಲಿ ಈ ವಿಡಿಯೋನ. ಈ ಸ್ಯಾರಿ ಮೇಲಿದು ನೋಡಿ, ಈ ಥರ ಪಾಟ್ಲಿ ಇಟ್ಟಿದ್ದಾರೆ. ಈ ಥರ ಬ್ಯಾಕ್ ನೆಕ್ ಇದು ರೌಂಡ್ ಬರುತ್ತೆ ಕ್ಲೋಸ್ ಮಾಡಿದ್ರೆ. ಆಮೇಲೆ ಫ್ರಂಟ್ ನಾರ್ಮಲ್ ನೆಕ್, ಚೆನ್ನಾಗಿದೆ ಬ್ಲೌಸ್ ಇದು. ಹಾಗೆ ಇನ್ನೊಂದು ನೋಡಿ, ಇದು ಸ್ಯಾರಿ ತುಂಬ ಚೆನ್ನಾಗಿದೆ. ಇದು 5000 ಸಮಥಿಂಗ್, ಅರೌಂಡ್ 6000. ಇದು ಯಾವುದಾದ್ರೆ ಪೈತಾನಿ ಸ್ಯಾರಿ ಅಂತ, ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆಲ್ರೆಡಿ ಬ್ಲೌಸ್ ಗ್ರ್ಯಾಂಡ್ ಇರೋದ್ರಿಂದ ಏನು ಮಾಡ್ಸೋಕ್ಕೆ ಹೋಗಿಲ್ಲ, ಹಂಗೆ ಮಾಡಿಸಿದ್ದೀನಿ. ಇದು ಪೈತಾನಿ ಸ್ಯಾರಿದು 5000 ಸಮಥಿಂಗ್, 6000ವರೆಗೂ ಆ ಸ್ಯಾರಿದು. ಇದು ಮೊನ್ನೆ ಓಣಮ್ಗೆ ಹಾಕಿದ್ದೀನಿ, ನಿನ್ನೆ. ಇದು ಈ ಥರ ಟ್ರಯಾಂಗಲ್ ಬರುತ್ತೆ, ಈ ಥರ. ಇದು ಕೂಡ ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ, ಕ್ರೀಮ್ ಕಲರ್ ಅಂತ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ನಾರ್ಮಲ್ ಎಲಿಫೆಂಟ್ ಡಿಸೈನ್ ಇರೋದು. ಇದೊಂದು ಈ ಥರ ಪ್ಯಾಟರ್ನ್ ಇದೆ. ಯಾವ ಥರ ಅಂದರೆ ನೋಡಿ, ಈ ಥರ ಇಷ್ಟು. ಆಮೇಲೆ ಇನ್ನು ಸಿಂಪಲ್ ಬ್ಲೌಸಸ್ ಇದೆ. ಪ್ಯಾಟರ್ನ್ ಚೆನ್ನಾಗಿದೆ, ಬ್ಯಾಕ್ ಪ್ಯಾಟರ್ನ್ ಇದು ನೋಡಿ. ಇದು ಕೂಡ ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ, ಸ್ಕ್ವೇರ್ ಬರುತ್ತೆ, ಈ ಥರ ಟೈ ಇರೋದೆ. ಕ್ಲೋಸ್ ನೆಕ್ಕು ಈ ಥರ ಇದೆ. ಆಮೇಲೆ ಇದೊಂದು ಈ ಥರ ಆಲ್ಮೋಸ್ಟ್ ಈ ಥರ ಜಾಸ್ತಿ ಇದೆ ನನ್ನ ಹತ್ರ, ನನಗೆ ಇಷ್ಟ ಆ ಥರ ಅದು. ಆಮೇಲೆ ಇದು ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ ಅಂತ ಈ ಥರ ಬಾರ್ಡರ್ನ ಹಾಕಿಸ್ಬಿಟ್ಟು, ನನ್ನ ಹತ್ರ ಇರೋದು ಬಾರ್ಡರ್ನ ಹಾಕಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದು ವೆಲ್ವೆಟ್ ಬ್ಲೌಸ್ಗೆ ಈ ಥರ. ಇದು ಪಿಂಕ್ ವೆಲ್ವೆಟ್ ಬ್ಲೌಸು, ನಾರ್ಮಲ್ ಕ್ಲೋಸ್ ನೆಕ್ ಇಡ್ಸಿದ್ದೀನಿ. ಇದಕ್ಕೆ ಹುಕ್ ಹಾಕಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಹಿಂದೆಗಡೆ ಪ್ಯಾಟರ್ನ್ ಚೆನ್ನಾಗಿದೆ ಇದರದ್ದು, ಈ ಥರ.
ಈ ಥರ ಹಿಂದೆ ಈಗ ಈ ಥರ ಬಟನ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಲೌಸಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ ನಾರ್ಮಲ್. ಆಮೇಲೆ ಮುಂದೆ ಬೋಟ್ ನೆಕ್, ವೆಲ್ವೆಟ್ ಎಲ್ಲ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ. ಹಾಗೆ ಇದು ನೋಡಿ, ಇದು ಕೂಡ ಇದು ಕಲರ್ ತುಂಬ ಚೆನ್ನಾಗಿದೆ. ಇದು ತುಂಬ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ನನ್ನ ಸ್ಯಾರೀಸ್ಗೆ. ಇದೊಂದು, ಆಮೇಲೆ ಇಲ್ಲೊಂದು ರೆಡ್ ಬ್ಲೌಸ್ ಇದೆ ವೆಲ್ವೆಟ್. ಇದು ನಾರ್ಮಲ್ ಸಿಂಪಲ್ ಆಗಿ ಹೊಲಿಸಿದ್ದೀನಿ, ರೌಂಡ್ ನೆಕ್ ಇಟ್ಬಿಟ್ಟು ಏನು ಮಾಡಿಸಿಲ್ಲ. ಆಮೇಲೆ ಬ್ಲೂ ಇಲ್ಲೊಂದಿದೆ, ಇದಕ್ಕೂ ಬಾರ್ಡ್ರ್ ಹಾಕ್ಸಿದ್ದೀನಿ ನೋಡಿ. ಈ ಥರ ಬಾರ್ಡ್ರ್ ಕೊಟ್ಬಿಟ್ಟು ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ರೌಂಡ್ ನೆಕ್ ಇದೆ, ಸಿಂಪಲ್ಲಾಗಿ ಏನು ಮಾಡಿಸಿಲ್ಲ. ಮತ್ತು ಬ್ಲ್ಯಾಕ್ ಕಲರ್ ಒಂದು, ಅದನ್ನು ಕೂಡ ನಾನು ಈ ಥರ ಸಿಂಪಲ್ಲಾಗಿ ರೌಂಡ್ ನೆಕ್ ಇರಿಸ್ಬಿಟ್ಟು ಎಲ್ಲಾದ್ರ ಮೇಲೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದು ನೇವಿ ಬ್ಲೂ ಬಂದುಬಿಟ್ಟು ಈ ಥರ ಬಟನ್ ಇಡಿಸ್ಬಿಟ್ಟು, ಈ ಥರ ಬಟನ್ ಇಡ್ಸಿದ್ದು ಬ್ಲ್ಯಾಕ್ ಅಲ್ಲ, ನೇವಿ ಬ್ಲೂ, ಡಾರ್ಕ್ ನೇವಿ ಬ್ಲೂ ಇದೆ. ಈ ಥರ ಬಟನ್ ಇಡ್ಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಫ್ರಂಟು ಈ ಥರ ನೆಕ್ಕು. ಆಮೇಲೆ ಇಲ್ಲೊಂದು ಬ್ಲ್ಯಾಕ್ ಇದೆ, ಇದು ಕೂಡ ಎಲ್ಲದ್ರ ಮೇಲೆ ಮ್ಯಾಚ್ ಆಗುತ್ತೆ. ಈ ಥರ ಬ್ಲ್ಯಾಕ್ ಬ್ಲೌಸ್ ಸಿಂಪಲ್ಲಾಗಿ, ಡಿಸೈನ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ. ಇದು ರೌಂಡ್ ನೆಕ್ ಇಡಿಸ್ಬಿಟ್ಟಿದ್ದೀನಿ. ಆಯ್ತು, ಇದಿಷ್ಟು ಸ್ವಲ್ಪ ಬ್ಲೌಸ್ ಆದರೆ ಮುಗ್ದೋಯ್ತು. ಎಷ್ಟು ಬ್ಲೌಸ್ ಇದೆ ನನ್ನ ಹತ್ರ ನೋಡೋಣ, ಯಾರಾದರೂ ಕೌಂಟ್ ಮಾಡಿ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ ಎಷ್ಟು ಬ್ಲೌಸಸ್ ಇದೆ, ನಾನು ಎಷ್ಟು ಬ್ಲೌಸ್ನ ತೋರಿಸಿದ್ದೀನಿ ಅಂತ. ಈ ಥರ ಸಿಂಪಲ್ಲಾಗಿ ನೇವಿ ಬ್ಲೂ, ಪಿಂಕ್, ಇದೆಲ್ಲ ಮೊದಲು ಆಗಿದ್ದು ಬಂದಿತ್ತಲ್ಲ ಟ್ರೆಂಡ್, ಆವಾಗ ತೊಗೊಂಡಿರೋದು ಎಲ್ಲ ಕಲರ್ಸ್ ಇದೆ. ಇದು ಈಗ ಹಾಕಲ್ಲ. ಅದನ್ನು 3/4 ಸ್ಲೀವ್ಸ್ ಇಡ್ಸಿದ್ದೀನಿ, ನಾರ್ಮಲ್ ಸ್ಯಾರಿದು. ಈ ಥರ ಎಲ್ಲ ಕಲರ್ದು ತೊಗೊಂಡ್ಬಿಟ್ಟಿದೆ. ಅವಾಗ ಇದು ಟ್ರೆಂಡ್ ಬಂದಾಗ ಎಲ್ಲ ಕಲರ್ ತೊಗೊಂಡು ಎಲ್ಲಾದ್ರೂ ಮ್ಯಾಚ್ ಆಗುತ್ತೆ ಅಂತ ಹಾಕ್ಸ್ಬಿಟ್ಟಿದೆ. ಇದು ಕೂಡ ಅವಾಗ ಹೇಳಿದ್ನಲ್ಲ, ಇದನ್ನು ಚೇಂಜ್ ಮಾಡಬೇಕು ನಾನು. ಈ ಬಾರ್ಡರ್ ಇಟ್ಕೊಂಡ್ಬಿಟ್ಟು ಈ ಕಲರ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕಾದ್ರೆ ಗಿಡ್ಡ ಆಗುತ್ತೆ. ಇದು ಮದುವೆ ಟೈಮಲ್ಲಿ ಮಾಡಿಸಿರೋದು. ಇದು ರೆಡ್ ಕಲರ್ ನಾರ್ಮಲಾಗಿ. ಇವು ಯಾವ ಇದೊಂದು 4 ಬ್ಲೌಸಸ್ ಬರಲ್ಲ ನನಗೆ, ಅದನ್ನೆಲ್ಲ ನಾನು ಬಟ್ಟೆ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ಕೋಬೇಕು. ಇದೆಲ್ಲ ಈ ಥರ ರೌಂಡ್ ನೆಕ್ ಸಿಂಪಲ್ ಆಗಿರೋವಿದ್ದಾವೆ. ಇದರಲ್ಲಿ ಮತ್ತೆ ಯಾವುದು ಡಿಸೈನ್ ಇಲ್ಲ ಅಷ್ಟೇ. ಎಷ್ಟು ಬ್ಲೌಸಸ್ನ ನಾನು ತೋರಿಸ್ದೆ ನಿಮಗೆ, ಕೌಂಟ್ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಇಷ್ಟು ಬ್ಲೌಸಸ್ ನಾನು ತೋರಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಬ್ಲೌಸ್ ತೋರಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗೆ ಗೊತ್ತಾಗುತ್ತೆ ಯಾರ್ಯಾರು ನಾನು ಫುಲ್ ವೀಡಿಯೋ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ಫುಲ್ ವೀಡಿಯೋ ನೋಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಎಷ್ಟು ಬ್ಲೌಸ್ ಇದೆ ಅಂತ. ಇಷ್ಟು ಟೋಟಲ್ ಫೈನಲಾಗಿ ಈ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇಷ್ಟು ಬ್ಲೌಸಸ್ ಇದೆ ನನ್ನ ಹತ್ರ ನೋಡಿ. ಆಮೇಲೆ ಎಲ್ಲ ಫೋಲ್ಡ್ ಮಾಡಿಟ್ಟಿದೆ, ಸ್ಯಾರಿ ಒಳಗಡೆ ಎಲ್ಲ ಹಾಕಿಟ್ಟಿದೆ. ಸ್ಯಾರಿ ಒಳಗಡೆದೆಲ್ಲ ತೆಗ್ದಿದ್ದೀನಿ, ಸ್ಯಾರಿ ಒಳಗಡೆದೆಲ್ಲ ಬ್ಲೌಸ್ ತೆಗೆದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ. ಆಮೇಲೆ ನಾನು ಇವಾಗ ಜೋಡಿಸ್ಕೋಬೇಕು. ಎಲ್ಲ ನೋಡಿ ಕಿತ್ತಾಕ್ಬಿಟ್ಟಿದ್ದೀನಿ, ಅದರೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಸ್ಯಾರಿ ಜೊತೆ ಎಲ್ಲ ಹಾಕಿಟ್ಟಿದ್ದೆ. ನಾನು ಇವಾಗ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ. ಎಲ್ಲ ಬ್ಲೌಸಸ್ನ ಹಾಗೆ ಸ್ಯಾರಿಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದೀನಿ ನಾನು. ಅದನ್ನೆಲ್ಲ ಇವಾಗ ನೀಟಾಗಿ ಬ್ಲೌಸಸ್ಸು ಎಲ್ಲ ನೀಟಾಗಿ ಸ್ಯಾರಿಲಿ ಅದನ್ನು ಹಾಕಿಡಬೇಕು ನಾನೀಗ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಹತ್ರ ಎಷ್ಟೊಂದು ಬ್ಲೌಸ್ ಕಲೆಕ್ಷನ್ ಇದೆ ಅಂತ ನೋಡಿದ್ರಲ್ಲ. ಸೊ ಅದರಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು, ಹಾಗೆ ನನ್ನ ಹತ್ರ ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನಿವಾಗ ನನ್ನ ಬ್ಲಾಗ್ನ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನಂತ ಅಂದರೆ, ಸ್ಯಾರಿ ನನ್ನ ಹತ್ರ ಎಷ್ಟು ಸ್ಯಾರಿ ಇದೆ ಅಂತ ಎಲ್ಲ, ಸಿಲ್ಕ್ ಸ್ಯಾರಿದು, ಆಮೇಲೆ ನಾರ್ಮಲ್ ಸ್ಯಾರಿ, ಕಾಟನ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಎಲ್ಲನೂ ನಾನು ಬ್ಲಾಗ್ನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಬ್ಲೌಸ್ ಮುಗೀತಲ್ವ, ನೆಕ್ಸ್ಟು ಸ್ಯಾರಿ ತೋರಿಸ್ತಾ ಇದ್ದೀನಿ. ಸ್ಯಾರಿದು ಯಾವಾಗಂದರೆ ಈ ವೀಕಲ್ಲಿ ತೋರಿಸ್ತೀನಿ, ಯಾವಾಗಂತ ಹೇಳ್ತೀನಿ ನಾನು ಮಾಡೋಷ್ಟೊತ್ತಿಗೆ ಮಾಡಿಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಸಿ ಯು, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ.